ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಶ್ರೀ ಮಾರಿಕಾಂಬಾ ಡಿಜಿಟಲ್ ಟಿವಿ. ನಾನು ಸೃಷ್ಟಿ ನಾಯ್ಕ್. ಶಿರಸಿಯಲ್ಲಿ ಸಿಎನ್ಜಿ ಬದಲಾಗಿ ಸಿಬಿಜಿ ಗ್ಯಾಸ್ ವಿತರಿಸಲಾಗುತ್ತಿದ್ದು, ಇದರಿಂದ ವಾಹನಗಳಲ್ಲಿ ವಿವಿಧ ತಾಂತ್ರಿಕ ಸಮಸ್ಯೆಗಳು ಉಂಟಾಗುತ್ತಿವೆ. ಸಿಬಿಜಿ ವಿತರಣೆ ಸ್ಥಗಿತಗೊಳಿಸಿ ಸಿಎನ್ಜಿ ಪೂರೈಕೆ ಪುನರಾರಂಭಿಸಬೇಕೆಂದು ಒತ್ತಾಯಿಸಿ ಆಟೋ ಹಾಗೂ ಟ್ಯಾಕ್ಸಿ ಚಾಲಕ ಮಾಲಕರ ಸಂಘಗಳು ಶಾಸಕ ಭೀಮಣ್ಣ ನಾಯ್ಕ ಅವರಿಗೆ ಮನವಿ ಸಲ್ಲಿಸಿವೆ. ಶಿರಸಿ ನಗರದ ಶ್ರೀ ಮಾರಿಕಾಂಬಾ ಟ್ಯಾಕ್ಸಿ ಚಾಲಕರ ಮತ್ತು ಮಾಲಕರ ಸಂಘ ಹಾಗೂ ಉತ್ತರ ಕನ್ನಡ ಜಿಲ್ಲಾ ಆಟೋ ಚಾಲಕ ಮಾಲಕರ ಕ್ಷೇಮಾಭಿವೃದ್ಧಿ ಸಂಘವು ಶಾಸಕ ಭೀಮಣ್ಣ ನಾಯ್ಕ ಅವರಿಗೆ ಮನವಿ ಸಲ್ಲಿಸಿದೆ. ಶಿವಾನಿ ಪೆಟ್ರೋಲ್ ಬಂಕ್ ವ್ಯಾಪ್ತಿಯ ಉಮಾಶಂಕರ್ ಆಟೋ ಫ್ಯೂಯಲ್ ಕೇಂದ್ರದಲ್ಲಿ ಸಿಎನ್ಜಿ ಬದಲು ಸಿಬಿಜಿ ಗ್ಯಾಸ್ ವಿತರಿಸಲಾಗುತ್ತಿದೆ ಎಂದು ಸಂಘಟನೆಗಳು ಆರೋಪಿಸಿವೆ. ವಾಹನಗಳನ್ನು ಖರೀದಿಸುವ ಸಂದರ್ಭದಲ್ಲಿ ಸಿಎನ್ಜಿ ವಾಹನಗಳೆಂದು ನೋಂದಣಿ ಮಾಡಲಾಗಿದ್ದು, ಆರ್ಸಿ ಬುಕ್ನಲ್ಲಿಯೂ ಸಿಎನ್ಜಿ ಎಂದು ನಮೂದಿಸಲಾಗಿದೆ. ಆದರೆ ಹಲವು ತಿಂಗಳಿನಿಂದ ಸಿಬಿಜಿ ಗ್ಯಾಸ್ ತುಂಬುತ್ತಾ ಇರೋದ್ರಿಂದ ವಾಹನಗಳ ಕಾರ್ಯಕ್ಷಮತೆಯ ಮೇಲೆ ಪರಿಣಾಮ ಬೀರ್ತಾ ಇದೆ ಎಂದು ಮನವಿಯಲ್ಲಿ ಉಲ್ಲೇಖಿಸಲಾಗಿದೆ. ಗಾಡಿಗಳು ಮಧ್ಯ ರಸ್ತೆಯಲ್ಲಿ ನಿಲ್ಲುವುದು, ಪಿಕಪ್ ಕಡಿಮೆ ಆಗುವುದು, ಮೈಲೇಜ್ ಕುಸಿಯುವುದು, ಇಂಜಿನ್ ದೋಷಗಳು ಹೆಚ್ಚಾಗುವುದು ಹಾಗೂ ಗ್ಯಾಸ್ ವಾಸನೆಯಿಂದ ಪ್ರಯಾಣಿಕರಿಗೆ ತೊಂದರೆ ಆಗ್ತಿದೆ ಎಂದು ಚಾಲಕರು ದೂರಿದ್ದಾರೆ. ಉತ್ತರ ಕನ್ನಡ ಜಿಲ್ಲೆಯ ಇತರೆ ತಾಲೂಕುಗಳಲ್ಲಿ ಸಿಎನ್ಜಿ ವಿತರಣೆ ನಡೀತಾ ಇದ್ದು, ಶಿರಸಿ ಹಾಗೂ ಮುಂಡಗೋಡ್ ಭಾಗದಲ್ಲಿ ಮಾತ್ರ ಸಿಬಿಜಿ ವಿತರಿಸಲಾಗ್ತಾ ಇದೆ. ಸಿಬಿಜಿ ವಿತರಣೆಗೆ ತಮ್ಮ ವಿರೋಧವಿಲ್ಲ, ಆದರೆ ಸಿಬಿಜಿಗೆ ಪ್ರತ್ಯೇಕ ವ್ಯವಸ್ಥೆ ಮಾಡಬೇಕು. ಸಿಎನ್ಜಿ ವಾಹನಗಳಿಗೆ ಸಿಎನ್ಜಿ ಪೂರೈಕೆ ಮುಂದುವರಿಸಬೇಕು ಎಂದು ಸಂಘದ ಪದಾಧಿಕಾರಿಗಳು ಒತ್ತಾಯಿಸಿದ್ದಾರೆ. ಸಮಸ್ಯೆ ಬಗೆಹರಿಯುವವರೆಗೆ ಸಿಬಿಜಿ ವಿತರಣೆಯನ್ನ ಸ್ಥಗಿತಗೊಳಿಸಿ ಚಾಲಕರು ಹಾಗೂ ಮಾಲಕರ ಹಿತ ಕಾಪಾಡುವಂತೆ ಶಾಸಕರಿಗೆ ಮನವಿ ಸಲ್ಲಿಸಲಾಗಿದೆ. ಮಾರಿಕಾಂಬಾ ನಗರ ಟ್ಯಾಕ್ಸಿ ಚಾಲಕರ ಹಾಗೂ ಮಾಲಕರ ಸಂಘ ಹಾಗೂ ಉತ್ತರ ಕನ್ನಡ ಜಿಲ್ಲಾ ಆಟೋ ಚಾಲಕರ ಮಾಲಕರ ಕ್ಷೇಮಾಭಿವೃದ್ಧಿ ಸಂಘದ ವತಿಯಿಂದ ಈ ದಿನ ನಾವು ಮಾನ್ಯ ಭೀಮಣ್ಣ ನಾಯ್ಕ ಸರ್ ಅವರಿಗೆ ನಮ್ಮ ಒಂದು ಹಲವಾರು ದಿನಗಳಿಂದ ಕಳೆದ ಅಂದರೆ ಒಂದು 8 ತಿಂಗಳಿಂದ ಸರ್ ಈಗ ಉಮಾಶಂಕರ ಆಟೋ ಫೀಲ್ಡ್ನಲ್ಲಿ ಸಿಎನ್ಜಿ ಬದಲಿಗೆ ಸಿಬಿಜಿಯನ್ನು ವಿತರಣೆ ಮಾಡ್ತಾ ಇದ್ದಾರೆ. ಈಗ ನಮಗೆ ಅದರಿಂದ ಭಾಳಷ್ಟು ಸಮಸ್ಯೆ ಆಗಿದೆ ಸರ್. ಈಗ ಈ ಮೇಲಿನ ವಿಷಯಕ್ಕೆ ತಮ್ಮಲ್ಲಿ ವಿನಂತಿಸಿಕೊಳ್ಳುವುದೇನೆಂದರೆ, ಶಿರಸಿ ಶಿವಾನಿ ಪೆಟ್ರೋಲ್ ಬಂಕ್ನಲ್ಲಿ ಸಿಎನ್ಜಿ ಬದಲಾಗಿ ಸಿಬಿಜಿ ಗ್ಯಾಸ್ ಹಾಕುತ್ತಿದ್ದಾರೆ. ನಾವು ವಾಹನ ಹಾಗೂ ರಿಕ್ಷಾಗಳನ್ನು ಶೋರೂಮ್ಗಳಿಂದ ಖರೀದಿಸುವಾಗ ಸಿಎನ್ಜಿ ಚಿಹ್ನೆ ಹಾಗೂ ಆರ್ಸಿ ಬುಕ್ಕಿನಲ್ಲಿಯೂ ಕೂಡ ಸಿಎನ್ಜಿ ಅಂತ ನಮೂದಿಸಲಾಗಿದ್ದು, ಎಲ್ಲಿಯೂ ಸಿಬಿಜಿ ಅಂತ ನಮೂದಾಗಿದ್ದು ಇರುವುದಿಲ್ಲ. ಆದರೆ 40 ತಿಂಗಳಿಂದ ಸಿಎನ್ಜಿ ಬದಲು ಸಿಬಿಜಿ ಹಾಕುತ್ತಿರುವುದರಿಂದ ನಮ್ಮ ಟ್ಯಾಕ್ಸಿಗಳು ಹಾಗೂ ಆಟೋ ರಿಕ್ಷಾಗಳು ತೊಂದರೆಗೆ ಒಳಗಾಗುತ್ತಿದೆ. ಗಾಡಿಯು ರಸ್ತೆಯ ಮಧ್ಯದಲ್ಲಿ ನಿಲ್ಲುವುದು, ಗಾಡಿ ಪಿಕಪ್ ಇಲ್ಲದೇ ಇರುವುದು, ಮೈಲೇಜ್ ಕೂಡ ತುಂಬ ಕಡಿಮೆ ಬರುತ್ತಿದೆ. ಇದರಿಂದ ಆಟೋ ಹಾಗೂ ಟ್ಯಾಕ್ಸಿಗಳು ಪದೇ ಪದೇ ದುರಸ್ತಿಗೆ ಬರುತ್ತಿದ್ದು, ಕೆಲವು ವಾಸನೆಗಳಿಂದ ಪ್ರಯಾಣಿಕರಿಗೆ ತುಂಬ ಕಿರಿಕಿರಿ ಆಗುತ್ತಿದೆ. ಇದರಿಂದ ಗಾಡಿಯ ಚಾಲಕ ಮಾಲಕರಿಗೆ ತುಂಬ ನಷ್ಟ ಉಂಟಾಗುತ್ತಿದೆ. ಹಾಗೂ ಜಿಲ್ಲೆಯಲ್ಲಿ ಶಿರಸಿ ಹಾಗೂ ಮುಂಡಗೋಡ್ ತಾಲೂಕಿನಲ್ಲಿ ಮಾತ್ರ ಸಿಬಿಜಿಯನ್ನು ವಿತರಿಸುತ್ತಿದ್ದು, ಜಿಲ್ಲೆಯ ಯಾವುದೇ ತಾಲೂಕಿನಲ್ಲಿ ಸಿಬಿಜಿಯನ್ನು ವಿತರಿಸುತ್ತಿಲ್ಲ, ಸಿಎನ್ಜಿ ಗ್ಯಾಸನ್ನೇ ವಿತರಿಸುತ್ತಿದ್ದಾರೆ. ಆದರೆ ಈ ವಿಷಯವನ್ನು 1 ವಾರದ ಹಿಂದೆ ಗ್ಯಾಸ್ ಪಂಪಿನವರಿಗೆ ಹಾಗೂ ಮಾನ್ಯ ತಹಶೀಲ್ದಾರ್ ಅವರಿಗೆ ಹಾಗೂ ನಗರ ಠಾಣೆ PS ಅವರ ಗಮನಕ್ಕೆ ತಂದಿದ್ದು ಇರುತ್ತದೆ. ಆದರೆ ಇಲ್ಲಿಯವರೆಗೆ ಯಾವುದೇ ಪ್ರಯೋಜನವಾಗಿದ್ದು ಇರುವುದಿಲ್ಲ. ಹಾಗೂ ಈ ವಿಷಯ ಕುರಿತು ವಾಹನದ ಕೆಲವು ಶೋರೂಮ್ಗಳಲ್ಲಿ ವಿಚಾರಿಸಿದಾಗ ನಮಗೆ ಇದರ ಬಗ್ಗೆ ಯಾವುದೇ ಮಾಹಿತಿಯು ನಮಗೆ ಇರುವುದಿಲ್ಲ ಎಂದು ತಿಳಿಸಿದ್ದು ಇರುತ್ತದೆ. ಆ ಹಿನ್ನೆಲೆಯಲ್ಲಿ ಸಮಸ್ಯೆ ಬಗೆಹರಿಯದೇ ಇದ್ದಲ್ಲಿ ಇನ್ನಷ್ಟು ಸಮಸ್ಯೆಗಳು ಉಂಟಾಗಿ ವಾಹನಗಳನ್ನು ರಿಪೇರಿ ಮಾಡಲು ಸಾಧ್ಯವಾಗದೆ ಗುಜರಿಗೆ ಕೂಡ ಹಾಕುವ ಸಾಧ್ಯತೆ ಬರಬಹುದು. ನಾವು ಸಿಬಿಜಿ ಗ್ಯಾಸನ್ನು ವಿರೋಧವಿಲ್ಲ, ಆದರೆ ಗ್ಯಾಸ್ ಪಂಪ್ನವರು ಸಿಬಿಜಿ ಪ್ರತ್ಯಕ್ಷವಾಗಿ ವಿತರಿಸಲು ಕ್ರಮ ಕೈಗೊಳ್ಳಬೇಕು. ಆ ಹಿನ್ನೆಲೆಯಲ್ಲಿ ತಾವುಗಳು ಆದರೆ ಗ್ಯಾಸ್ ಪಂಪ್ನವರು ಸಿಬಿಜಿ ವಿತರಿಸಲು ಪ್ರತ್ಯಕ್ಷವಾಗಿ ಕ್ರಮವನ್ನು ಕೈಗೊಳ್ಳಬೇಕು. ಆ ಹಿನ್ನೆಲೆಯಲ್ಲಿ ತಾವುಗಳು ಈ ಸಮಸ್ಯೆ ಕೂಡಲೇ ಬಗೆಹರಿಸಿ ರಿಕ್ಷಾ ಹಾಗೂ ಟ್ಯಾಕ್ಸಿ ಚಾಲಕ ಮಾಲಕರಿಗೆ ಅನುಕೂಲ ಮಾಡಿಕೊಡಬೇಕಾಗಿ ತಮ್ಮಲ್ಲಿ ಗೌರವಪೂರ್ವಕವಾಗಿ ವಿನಂತಿಸಿಕೊಳ್ಳುತ್ತೇವೆ. ಹಾಗೂ ಈ ಸಮಸ್ಯೆ ಬಗೆಹರಿಯುವವರೆಗೂ ಗ್ಯಾಸ್ ಪಂಪ್ನಲ್ಲಿ ಸಿಬಿಜಿ ವಿತರಿಸುವುದನ್ನು ಕೂಡಲೇ ಸ್ಥಗಿತಗೊಳಿಸಲು ಕ್ರಮವನ್ನು ವಹಿಸಬೇಕಾಗಿ ತಮ್ಮಲ್ಲಿ ನಾವು ಈ ಮೂಲಕ ವಿನಂತಿ ಕೂಡ ಮಾಡಿಕೊಳ್ತಿದ್ದೇವೆ. ಉದ್ದೇಶ ಇಷ್ಟೇ ಸರ್. ಈಗ ಇವರು ಸಿಬಿಜಿ ಏನು ವಿತರಣೆ ಮಾಡ್ತಾ ಇದ್ದಾರೆ, ಇದರಿಂದ ಪದೇಗಳು ಈಗ ಮೊನ್ನೆ ಅವರು ತಹಶೀಲ್ದಾರ್ ನೇತೃತ್ವದಲ್ಲಿ ಮೀಟಿಂಗ್ ಕೂಡ ಆಯಿತು. ಅವರೇನು ಹೇಳ್ತಿದ್ದಾರೆ ಕೇಳಿದ್ರೆ, ಯಲ್ಲಾಪುರದಲ್ಲಿ ನಾವು ವಾಹನಗಳದವರು ನಮ್ಗೆ ಒತ್ತಡ ಇದೆ ಅಂತ ಹೇಳ್ತಾರೆ. ನಮ್ಮ ಪ್ರಕಾರ ಸರ್, ಈಗ ನಾವು ಉತ್ತರ
ಕನ್ನಡ ಜಿಲ್ಲೆಯಲ್ಲಿ ಯಲ್ಲಾಪುರದಲ್ಲಿ ಯಾವುದೇ ಗ್ಯಾಸ್ ಬಂಕ್ಗಳಿಲ್ಲ.